ಸುಮಾರು ಜನ ಈ ಒಂದು ವಿಚಾರವನ್ನು ಕೇಳ್ತಾರೆ. ಆಯಿತು, ಅವರೇನೋ ರೈಲಿಂಗ್ಸ್ ಮಾಡಿರಲಿಲ್ಲ, ತಡೆಗೋಡೆ ಮಾಡಿರಲಿಲ್ಲ, ಕಾರು ಕೆಲವೊಮ್ಮೆ ಕೆರೆಗೂ ಬೀಳಬಹುದು, ನಾಲೆಗೂ ಬೀಳಬಹುದು, ನದಿಗೂ ಬೀಳಬಹುದು, ಏನು ಮಾಡಬೇಕಾಗ ಅಂತ. ಏನ್ರಿ ಮಾಡಬೇಕಾವಾಗ? ಸಾಮಾನ್ಯವಾಗಿ ಕಾರಲ್ಲಿ ಹೋಗಬೇಕಾದ್ರೆ ಏನು ಮಾಡಿರ್ತಾರೆ, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿರ್ತಾರೆ, ಎ ಸಿ ಹಾಕಿರ್ತಾರೆ, ಹೋಗ್ತಾ ಇರುತ್ತೆ. ಕತ್ಲೆಯಲ್ಲೋ ಬೆಳಕಲ್ಲೋ ಎಲ್ಲೋ ಒಂದು ಕಡೆ ಏನಾಗ್ಬಿಡುತ್ತೆ, ಕಾರು ಸೀದಾ ಹೋಗಿ ಒಂದು ಕೆರೆಗೋ ಈ ಥರ ನಾಲೆಗೋ ಅಥವಾ ನದಿಗೋ ಬಿದ್ದು ಬಿಡುತ್ತೆ. ಆಗ ಏನು ಮಾಡಬೇಕು ಅಂತ ಅನೇಕರು ಕೇಳಿದಾಗ ತಜ್ಞರು ಹೇಳ್ತಾರೆ ಇದ್ರ ಬಗ್ಗೆ. ಏನಂತ ಹೇಳಿದ್ರೆ, ಮೊದಲು ಗಾಬರಿ ಆಗಬೇಡಿ ಅಂತ. ಯಾಕಂದರೆ ಇಮ್ಮಿಡಿಯೇಟ್ಲಿ ಅಂತೂ ನೀವು ನೀರಿಗೆ ಕಾರು ಬಿದ್ದ ತಕ್ಷಣ ಎಲ್ರಿಗೂ ಉಸಿರುಗಟ್ಬಿಟ್ಟೇನು ಸತ್ತು ಹೋಗಲ್ಲ ನೀವು, ನಿಜ ಅಲ್ವಾ? ಕಾರಿನ ಒಳಗಡೆ ಕೆಲ ಕಾಲದವರೆಗೂ ನೀವು ಬಳಸಲ್ಪಡುವಂಥ ಗಾಳಿಯಂತೂ ಉಸಿರಾಟಕ್ಕಂತೂ ಇದ್ದೇ ಇರುತ್ತೆ. ಕಾರಣ ನೀವು ಆಚೆ ಇದ್ದಾಗಲೂ ಕೂಡ ನೀವು ಒಂದು ಹಂತಕ್ಕೆ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿಕೊಂಡೇ ಬಂದಿರ್ತೀರಲ್ವ, ಒಂದು ಭಾಗ. ಆಯಿತು, ನೀರಿಗೆ ಬಿದ್ದ ತಕ್ಷಣ ಕಾರ್ ಆಫ್ ಆಗಬಹುದು, ಎ ಸಿ ಆಫ್ ಆಗಬಹುದು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಅನೇಕ ಸಂದರ್ಭಗಳಲ್ಲಿ ಕಾರಿನ ಯಾವುದೇ ವಿಂಡೋನ ನೀವು ಇಳಿಸೋಕ್ಕಾಗಲ್ಲ. ಯಾವ ಬಟನ್ ಒತ್ತಿದ್ರೂ ಕೂಡ ನಿಮ್ಮ ವಿಂಡೋ ಇಳಿದು ಬಿಡಲ್ಲ. ಕಾರಣ ಏನು ಅಂದರೆ, ಒಂದು ನೀರಿನ ಒಳಗಡೆ ಈ ಥರದೊಂದು ಕಾರು ಹೋದಾಗ ಕಾರಲ್ಲಿ ನೀರು ಆಚೆಯಿಂದ ದಬ್ಬುತ್ತಿರುವಂಥ ಅದರ ಶಕ್ತಿಯ ಮುಂದೆ ಯಾವುದೇ ವಿಂಡೋ ಇಳಿಯಲ್ಲ ಅಥವಾ ಅದು ಆಪ್ರೇಟ್ ಆಗಲ್ಲ. ಎರಡೇ ವಿಚಾರ. ಆಯಿತು, ಡೋರೇ ತೆಗೆದು ಬಿಡ್ತೀನಿ ನಾನು, ರಭಸದಲ್ಲಿ ಫಸ್ಟ್ ಮಾಡೋಕ್ಕೆ ಹೋಗೋದೆ ಡೋರ್ ತೆಗಿತೀನಿ, ಆಗಲ್ಲ ಅದು. ಕಾರಣ ಮೇಲ್ಮುಖ ಒತ್ತಡ ಇರುತ್ತಲ್ಲ ಕಾರಿನ ಮೇಲೆ, ಆ ಒತ್ತಡವನ್ನು ದಾಟಿಕೊಂಡು ನೀವು ಆ ಡೋರನ್ನು ಓಪನ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ನೀವು ಅಲ್ಲಿ ಡಿವೈಸು ಕೈ ಕೊಡಬಹುದು, ಆ ಶಕ್ತಿ ಕೂಡ ನಿಮಗಲ್ಲಿ ಸಿಗಲ್ಲ. ಆಗೇನು ಮಾಡಬೇಕು? ಫಸ್ಟ್ ಏನಾಗುತ್ತೆ, ನಿಮಗೆ ಕಾರಿನಲ್ಲಿ ಯಾವಾಗಲೂ ಕೂಡ ಮಕ್ಕಳಿದ್ದರೆ ಮೊಟ್ಟ ಮೊದಲಿಗೆ ಅವರ ರಕ್ಷಣೆಗೆ ಮೊದಲು ಆದ್ಯತೆಯನ್ನು ಕೊಡಿ. ಕಾರಿನ ಡೋರನ್ನು ಆವಾಗ ನೀವು ತೆಗಿಯೋದಲ್ಲ, ಒಡೆದೇ ಆಚೆ ಬರಬೇಕು. ನೀವು ಅದನ್ನು ಪೀಸ್ ಮಾಡೇ ಬರಬೇಕು. ಡೋರ್ ಅದು ಮೆಟಲ್ ಡೋರ ಅಲ್ಲ, ಅಲ್ಲಿ ಗಾಜಿರುತ್ತಲ್ಲ, ಆ ಗಾಜಿನ ಹೊಡಿಬೇಕು ನಿಮಗೆ. ಅದು ಗಾಜನ್ನು ನೀವು ಎಳೆಯಲೂ ಲಾರ್ರಿ, ಡೋರನ್ನು ನೀವು ನೂಕಲೂ ಲಾರ್ರಿ. ಆಗ ಆ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಒಂದು ಚೂಪಾಗಿರ್ತಕ್ಕಂಥ ಹ್ಯಾಮರ್ ಇಟ್ಕೊಳ್ಳಿ ಕಾರಲ್ಲಿ ಅಂತ ಹೇಳ್ತಾರೆ. ಆ ಹ್ಯಾಮರ್ ಇಟ್ಕೊಂಡು ಇಮ್ಮಿಡಿಯೇಟಾಗಿ ಗಾಜನ್ನು ಹೊಡೆದಾಗ ನಿಮಗೆ ಅಲ್ಲಿಂದ ಆಚೆ ಬರಲಿಕ್ಕೆ ಒಂದು ನೆರವಾಗುತ್ತೆ. ನಿಮ್ಮನ್ನು ಯಾರಾದರೂ ರಕ್ಷಣೆ ಮಾಡಲಿಕ್ಕೆ ಯಾರು ಇನ್ನೊಬ್ಬ ದುಂಕ್ತಾನಪ್ಪ, ಅಯ್ಯೋ ಕಾರು ಬಿದ್ದೋಯ್ತು ನೋಡ್ರು ಅಂದಾಗ ಆ ರಕ್ಷಣೆಗೆ ಬಂದವನು ಕೂಡ ಕಾರ್ ಹತ್ರಕ್ಕೆ ಬರ್ಬೋದು, ಅವನು ನಿಮ್ಮ ಡೋರ್ ತೆಗಿಯೋಕ್ಕಾಗಲ್ವಲ್ಲ ಅವನು. ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಕಾರಿನ ಗಾಜನ್ನು ಹೊಡೆದ್ರೆ ಒಂದು ಮಾರ್ಗ ಓಪನ್ ಆಗುತ್ತೆ, ನಿಮ್ಮನ್ನು ರೀಚ್ ಆಗಬಹುದು ನೀವು ಅಥವಾ ಆಚೆಗೆ ಬರಬಹುದು ಅಂತ. ಆ ಥರದ್ದು ಯತ್ನಿಸಬೇಕಾಗತ್ತೆ ನೀವು. ಗಾಜನ್ನು ಒಡೆಯುವಂತಹ ಚೂಪಾದ ಸುತ್ತಿಗೆ ನಿಮ್ಮ ಕಾರ್ ಒಳಗಡೆ ಇರಲಿ. ಅದಾಗದೇ ಇದ್ದಲ್ಲಿ ಅಕಸ್ಮಾತ್ ಎಲ್ಲೋ ಹುಡುಕ್ತೀರಾ, ಹ್ಯಾಮರ್ ಇರಲ್ಲ, ಏನಿರಲ್ಲ, ಅವಾಗೇನಾಗುತ್ತೆ, ನಿಮ್ಮ ಸೀಟ್ಗೆ ಒಂದು ಹೆಡ್ ರೆಸ್ಟ್ ಅಂತ ಕೊಟ್ಟಿರ್ತಾರೆ. ಹಿಂದೆ ಒಂದು ಹೆಡ್ ರೆಸ್ಟ್ ಅಂತ ಇರುತ್ತಲ್ಲ, ಆ ಹೆಡ್ ರೆಸ್ಟನ್ನು ಮೊದಲು ಕಿತ್ತರೆ ನೀವು ಅದನ್ನೇನಾಗುತ್ತೆ, ಎರಡು ಚೂಪಾಗಿರ್ತಕ್ಕಂಥ ಮೆಟಲ್ ಎಲಿಮೆಂಟ್ಸ್ ಅದರಲ್ಲಿರುತ್ತೆ. ಅದನ್ನು ಬಳಸಬೇಕಾದರೂ ಕೂಡ ನೀವು ಕಾರಿನ ವಿಂಡೋ ಗ್ಲಾಸನ್ನು, ವಿಂಡೋನೋ ವಿಂಡ್ಶೀಲ್ಡೋ ಯಾವುದೋ ಒಡೆಯಬಹುದು. ಆ ಮೂಲಕವಾಗಿ ನೀವೇನಾಗುತ್ತೆ, ಆಚೆ ಬರೋಕ್ಕೆ ಒಂದು ದಾರಿಯಾಗುತ್ತೆ. ಈ ಮೂಲಕವಾಗಿ ಪಾರಾಗಲಿಕ್ಕೆ ಒಂದು ಅವಕಾಶ ಅಲ್ಲಿ ನಿಮಗೆ ಸಿಗುತ್ತೆ. ಸ್ವಲ್ಪ